ಎಲ್ಲರೂ ನಮಸ್ಕಾರ. ಇವತ್ತಿನ ಟಾಪಿಕ್ ವಾಟ್ ಹ್ಯಾಪನ್ಸ್ ಇಫ್ ಅ ಪ್ರೆಗ್ನೆಂಟ್ ಲೇಡಿ ಎಂಟರ್ಸ್ ದ ಎಕ್ಸ್ರೇ ರೂಮ್. ಪ್ರೆಗ್ನೆಂಟ್ ಇದ್ದು ಎಕ್ಸ್ರೇ ರೂಮ್ನ ಎಂಟರ್ ಆದರೆ ಏನಾಗುತ್ತೆ ಅನ್ನೋದೇ ಇವತ್ತಿನ ವಿಡಿಯೋ. ನೀವು ಯಾವುದೇ ಎಕ್ಸ್ರೇ ರೂಮ್ನ ನೋಡ್ಬೋದು. ಹೊರಗಡೆಗೆ ಪ್ರೆಗ್ನೆಂಟ್ ಇದ್ದರೆ ಒಳಗಡೆ ಬರಬೇಡಿ ಅಂತಂತೇಳಿ ಹಾಕಿರ್ತಾರೆ, ಬೋರ್ಡ್ ಹಾಕಿರ್ತಾರೆ. ಬಟ್ ಆಕ್ಸಿಡೆಂಟಲಿ ಒಳಗಡೆ ಹೋದರೆ ಮಗುಗೇನಾದರೂ ತೊಂದರೆ ಆಗುತ್ತಾ ಅನ್ನೋದೇ ಇವತ್ತಿನ ಪ್ರಶ್ನೆ. ಓಕೆ, ಪ್ರೆಗ್ನೆಂಟ್ ಇದ್ದವಾಗ ಹೋಗಬಾರ್ದು ಅನ್ನೋದು ಯಾಕೆ ಅಂತಂತಂದರೆ ಫಸ್ಟು ತಿಳ್ಕೊಳ್ಳಿ. ಆ ಎಕ್ಸ್ರೇ ಬೀಮ್ ಏನಿರುತ್ತೆ, ಎಕ್ಸ್ರೇ ರೇಡಿಯೇಷನ್ ಏನಿರುತ್ತೆ, ಅದರಿಂದ ಬೀಮಿಂದ ಏನಾಗುತ್ತೆ, ಏನಿದು ಸೆಲ್ ಡ್ಯಾಮೇಜ್ ಆಗುತ್ತೆ. ಓಕೆ, ದೊಡ್ಡವ್ರಿಗೇ ಸೆಲ್ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಿದ್ದವಾಗ ಹೊಟ್ಟೆನಲ್ಲಿರೋ ಮಗು ರ್ಯಾಪಿಡಾಗಿ ಬೆಳೀತಾ ಇರುತ್ತೆ. ಸೆಲ್ ಡಿವಿಷನ್ ತುಂಬ ರ್ಯಾಪಿಡಾಗಿ ಆಗ್ತಾ ಇರುತ್ತೆ. ಓಕೆ, ಯಾವಾಗ ಪ್ರೆಗ್ನೆಂಟ್ ಲೇಡಿ ಎಕ್ಸ್ರೇ ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗ್ತಾರೆ, ಆವಾಗ ಹೊಟ್ಟೆನಲ್ಲಿರೋ ಮಗುವಿನ DNA ಡ್ಯಾಮೇಜ್ ಆಗುತ್ತೆ. ಇದರಿಂದ ಮಿಸ್ಕ್ಯಾರೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ, ಬರ್ತ್ ಡಿಫೆಕ್ಟ್ಸ್ ಬರುವಂತಹ ಸಾಧ್ಯತೆ ಇರುತ್ತೆ, ಆ್ಯಂಡ್ ಡೆವಲಪ್ಮೆಂಟಲ್ ಡಿಲೇಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆಯಿತಾ? ಸೊ ಎಲ್ಲ ರೀತಿಯಿಂದ ಹೇಳೋದಾದರೆ ಮಗುವಿಗೆ ತೊಂದರೆ ಅಂತ. ಓಕೆ, ಸೊ ಹಾಗಾಗಿನೇ ಏನು ಮಾಡ್ತಾರೆ, ಹೊರಗಡೆಗೆ ಬೋರ್ಡ್ ಹಾಕಿರ್ತಾರೆ ದ್ಯಾಟ್ ಪ್ರೆಗ್ನೆಂಟ್ ಇದ್ದರೆ ಒಳಗಡೆ ಬರಬೇಡಿ ಅಂತ. ಓಕೆ, ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ಬಳು ಆಕ್ಸಿಡೆಂಟಲಿ ಮಗಂಗೆ ಎಕ್ಸ್ರೇ ಮಾಡಿಸೋದಕ್ಕೆ, ದೊಡ್ಡ ಮಗಂಗೆ ಎಕ್ಸ್ರೇ ಮಾಡಿಸೋದಕ್ಕೆ ಅಂತ ಹೋಗಿತ್ತು ಎಕ್ಸ್ರೇ ರೂಮ್ ಒಳಗೆ. ಬಟ್ ಆಲ್ರೆಡಿ ಶಿ ವಾಸ್ ಪ್ರೆಗ್ನೆಂಟ್. ಆಯಿತಾ, 12 ವೀಕ್ಸ್ ಆಗಿದೆ. ಸೊ ಅವಳು ಪ್ರೆಗ್ನೆಂಟ್ ಇದ್ದಾಳೆ. ಆದರೆ ಮಗುಗೆ ತೋರ್ಸೋಕ್ಕಂತ ಹೋದವಾಗ ಅವ್ನು ಹಠ ಮಾಡ್ದ ಅಂತಂತ ಹೇಳಿ ಅವನಿಗೋಸ್ಕರ ಒಳಗಡೆ ಹೋಗ್ಬಿಟ್ಟಿದ್ದಾಳೆ, ಮರ್ತು ಹೋಗಿದ್ದಾಳೆ. ಓಕೆ, ನಾನು ಹೋಗಬಾರ್ದು, ನಾನು ಪ್ರೆಗ್ನೆಂಟ್ ಇದ್ದೀನಿ ಅನ್ನೋದನ್ನು ಮರೆತು ಮುಂದಿರೋ ಕುಡಿನ ನೆನ್ಪು ಮಾಡಿಕೊಂಡು ಹೊಟ್ಟೆನಲ್ಲಿರೋ ಕುಡಿನ ಮರೆತು ಹೋಗಿದ್ದಾಳೆ. ಆದಮೇಲೆ ಭಯ ಆಗಿದೆ, ಆಬ್ವಿಯಸ್ಲಿ ಅಲ್ವಾ, ಹೋಗಬಾರ್ದು, ಹೋಗ್ಬಿಟ್ಟಿದ್ದೀನಿ, ಏನಾಗುತ್ತೆ ಅಂತಂತ ಹೇಳಿ. ಸೊ ಹಾಗಾಗಿನೇ ಈ ವಿಡಿಯೋ. ಈಗ ಅವಳು ಹೋದ್ರೂ ಏನು ಮಾಡಿದ್ದಾಳೆ, ಅವಳಿಗೆ ಎಕ್ಸ್ರೇ ಮಾಡಿಸಿಲ್ಲ. ಓಕೆ, ಸೊ ಏನು ಎಕ್ಸ್ರೇಸ್ ಏನು ಬರುತ್ತೆ ಎಲ್ಲ ಕಂಪ್ಲೀಟಾಗಿ ಅವಳ ಮೇಲೇ ಬಿದ್ದಿಲ್ಲ. ಶಿ ವಾಸ್ ದೇರ್ ಇನ್ ದ ರೂಮ್ ಅಷ್ಟೇ. ಆಯಿತಾ, ನೀವು ಯಾವುದಾದ್ರೂ ಎಕ್ಸ್ರೇ ಮಾಡಿಸ್ಬೇಕಾದ್ರೆ ನೋಡಿ ಏನು ಮಾಡ್ತಾರೆ, ಈಗ ಹಲ್ಲಿಂದ ಎಕ್ಸ್ರೇ ಎಲ್ಲ ಮಾಡ್ತಾರಲ್ಲ, ಅವಾಗ ಏನು ಮಾಡ್ತಾರೆ, ಯಾರು ಮಾಡ್ತಾ ಇರ್ತಾರೆ, ಆಪ್ರೇಟ್ ಯಾರು ಮಾಡ್ತಾ ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಸೇಫ್ ಪ್ಲೇಸ್ ಎಲ್ಲಿರುತ್ತೆ ಅಲ್ಲಿ ಹೋಗಿ ನಿಂತ್ಕೊತಾರೆ. ಓಕೆ, ನಮ್ಮನ್ನು ಅಲ್ಲಿ ಕೂರಿಸ್ಬಿಟ್ಟು. ಓಕೆ, ಸೊ ಹಾಗೆ ಇವರು ಏನು ಎಕ್ಸ್ಪೋಜರ್ ಇದೆ ಮಗುವಿಗೆ ಮಾತ್ರ ಏಮ್ ಮಾಡಿ ಆ ರೇಸ್ನ ಹಾಕಿರೋದು. ಓಕೆ, ರೂಮಲ್ಲಿ ಇದ್ದಂಥವ್ರಿಗೆ ಜಸ್ಟ್ ಸ್ಕ್ಯಾಟರ್ಡ್ ಅಂತಂತಂದರೆ ತುಂಬ ಕಮ್ಮಿ ರೇಡಿಯೇಷನ್ ಅವರಿಗೆ ರೀಚ್ ಆಗಿರುತ್ತೆ ಅಷ್ಟೇ. ಫುಲ್ ರೇಡಿಯೇಷನ್ನು ತಾಯಿಗೆ ಬಿದ್ದಿಲ್ಲ. ಓಕೆ, ಬಿದ್ದಿರೋದಿಲ್ಲ. ಸೊ ಈ ಥರ ಸಿಚುವೇಷನ್ನಲ್ಲಿ ಅಂದರೆ ನೀವು ರೂಮಲ್ಲಿ ಪ್ರೆಸೆಂಟ್ ಇದ್ದೀರಾ, ಆದರೆ ಎಕ್ಸ್ರೇಸು ಡೈರೆಕ್ಟಾಗಿ ನಿಮ್ಮ ಕಡೆ ಬರ್ತಾ ಇಲ್ಲ. ಓಕೆ, ಬೇರೆ ಪರ್ಸನ್ ಕಡೆ ಇದೆ, ನೀವು ಆ ರೂಮಲ್ಲಿದ್ದೀರಾ. ಈ ಥರ ಸಿಚುವೇಶನ್ ಇತ್ತು ಅಂತಂತಂದರೆ ಮಗುವಿಗೆ ಯಾವುದೇ ಥರನಾದಂತಹ ತೊಂದರೆ ಇಲ್ಲ. ಯಾಕೆ ಅಂತಂತಂದರೆ ರೇಸು ನಿಮಗೆ ಡೈರೆಕ್ಟ್ ಮಾಡಿರೋದಲ್ಲ, ಬೇರೆಯವರಿಗೆ ಡೈರೆಕ್ಟ್ ಮಾಡಿರೋದು. ಸೊ ನಿಮಗೆ ರೀಚ್ ಆಗೋ ರೇಡಿಯೇಷನ್ ತುಂಬಾ ಕಮ್ಮಿ. ಸೊ ಮಗುವಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಓಕೆ, ಆ್ಯಂಡ್ ನಿಮ್ಗೆ ಏನಾದರೂ ಸಿಮ್ಟಮ್ಸ್ ಇತ್ತು ಆ್ಯಂಡ್ ಭಯ ಆಗ್ತಾ ಇತ್ತು, ಹಿಂಗೆ ಆಕ್ಸಿಡೆಂಟಲಿ ಆಗಿದೆ ಭಯ ಆಗ್ತಾ ಇತ್ತು ಅಂತಂತಂದರೆ ಅಂಥ ಟೈಮಲ್ಲಿ ಡಾಕ್ಟರ್ನ ಮೀಟ್ ಮಾಡಿ ಎಷ್ಟು ರೇಡಿಯೇಷನ್ ಇದೆ, ಎಷ್ಟು ರೇಡಿಯೇಷನ್ಗೆ ನೀವು ಎಕ್ಸ್ಪೋಸ್ ಆಗಿದ್ದೀರಾ ಅನ್ನೋದನ್ನು ಗೊತ್ತು ಮಾಡ್ಕೊಂಡ್ಮೇಲೆ ಡಾಕ್ಟರ್ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಓಕೆ, ಬಟ್ ಮೋಸ್ಟ್ ಆಫ್ ದಿ ಟೈಮ್ ಎಲ್ಲ ಡಯಾಗ್ನೋಸ್ಟಿಕ್ ಸೆಂಟರ್ಸಲ್ಲಿ ಏನು ಯೂಸ್ ಮಾಡ್ತಾರೆ ಎಕ್ಸ್ರೇಸ್ ರೇಡಿಯೇಷನು, ಅದು ತುಂಬ ಕಮ್ಮಿ ಇರುತ್ತೆ. ಫೆಟಲ್ ಅಲ್ಲ, ಅಂದರೆ ಮಗುವಿನ ಜೀವಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಯೂಶ್ವಲಾಗಿ ಇರೋದಿಲ್ಲ. ಆಕ್ಸಿಡೆಂಟಲ್ಲಿ ಹೋದರೆ, ದಟ್ಟು ಫಸ್ಟ್ ಟೈಮ್ ಹೋದರೆ ಯೂಶ್ವಲಿ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ. ಓಕೆ, ಗೊತ್ತಿದ್ದು ಮತ್ತೆ ಹೋಗಬೇಡಿ. ಗೊತ್ತಿರುತ್ತಲ್ವ, ನೆನಪಿರುತ್ತಲ್ವ, ಒಂದು ಸತಿ ಆಕ್ಸಿಡೆಂಟ್ ಆಗಿದೆ, ನೆಕ್ಸ್ಟ್ ಟೈಮ್ ಹೋಗಬೇಡಿ ಅಷ್ಟೇ. ಓಕೆ, ಸೊ ಇನ್ನೊಂದು ಹೈ ರೇಡಿಯೇಷನ್ ಏನಾದರೂ ಇತ್ತು ಅಂತಂತಂದರೆ ಆವಾಗ ಮಾತ್ರ ತುಂಬ ತೊಂದರೆ ಆಗುತ್ತೆ ಮಗುವಿಗೆ. ಆರ್ಗನ್ ಡೆವಲಪ್ಮೆಂಟ್ಸಲ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಬರ್ತ್ ಡಿಫೆಕ್ಟ್ಸ್ ಆಗುತ್ತೆ, ಮಿಸ್ಕ್ಯಾರೇಜ್ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ ಯೂಶಲಾಗಿ ಹೈ ರೇಡಿಯೇಷನ್ ನಿಮಗೆ ಏಮ್ ಮಾಡಿದವಾಗ. ಓಕೆ, ಸೊ ಈ ಥರ ಆಕ್ಸಿಡೆಂಟಲಿ ನೀವು ಸುಮ್ಮನೆ ಒಳಗಡೆ ಹೋದರೆ ಯಾರ್ದು ಎಕ್ಸ್ರೇ ತೊಗೋತಾ ಇಲ್ಲ, ಸುಮ್ಮನೆ ನೀವು ರ್ಯಾಂಡಮಾಗಿ ಹೋಗಿದ್ದೀರಾ ಅಂತಂತಂದರೆ ಖಂಡಿತವಾಗ್ಲೂ ಏನೂ ಆಗೋದಿಲ್ಲ. ಆ್ಯಂಡ್ ಎಕ್ಸ್ರೇ ತೊಗೊಳ್ಳೋವಾಗ ನೀವು ಅದೇ ರೂಮಲ್ಲಿ ಪ್ರೆಸೆಂಟ್ ಇದ್ರಿ ಅಂತಂತಂದ್ರೂ ಯೂಶ್ವಲಿ ಏನೂ ಆಗೋದಿಲ್ಲ. ಯಾಕೆ ಅಂತಂತಂದರೆ ತುಂಬ ಕಮ್ಮಿ ಅಮೌಂಟ್ ಆಫ್ ರೇಡಿಯೇಷನ್ನು ನಿಮ್ಮನ್ನು ರೀಚ್ ಆಗಿರುತ್ತೆ. ಓಕೆ, ಸೊ ಅಷ್ಟು ಸಿವಿಯರ್ ಎಫೆಕ್ಟ್ ಏನೂ ಆಗಲ್ಲ ಈ ಥರ ಸಿಚುವೇಶನ್ ಇತ್ತು ಅಂತಂತಂದರೆ. ಯಾವಾಗ ರೇಡಿಯೇಷನ್ ಕರೆಕ್ಟಾಗಿ ನಿಮಗೇನೆ ಏಮ್ ಮಾಡಿ ನಿಮ್ಮ
ಪೆಲ್ವಿಕ್ ಏರಿಯಾಗೇ ಏಮ್ ಮಾಡಿ ಹಾಕಿದ್ರು ಅಂತಂತಂದರೆ ಆ ಟೈಮಲ್ಲಿ ಮಾತ್ರ ಮಗುವಿನ ಸೆಲ್ಸ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇದರಿಂದ ಆರ್ಗನ್ ಡೆವಲಪ್ಮೆಂಟ್ಸ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ಇಂಟರ್ಫಿಯರ್ ಆಗುತ್ತೆ ಆ್ಯಂಡ್ ಆರ್ಗನ್ ಡೆವಲಪ್ಮೆಂಟ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ಬರ್ತ್ ಡಿಫೆಕ್ಟ್ಸ್ ಬರುವಂಥ ಸಾಧ್ಯತೆ ಇರುತ್ತೆ ಆ್ಯಂಡ್ ಮಿಸ್ಕ್ಯಾರೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂತಂದರೆ ನಿಮಗೆ ಏನು ಮಾಡಿಲ್ಲ, ಜಸ್ಟ್ ರ್ಯಾಂಡಮ್ಲಿ ನೀವು ಒಂದ್ಸತಿ ಹೋದ್ರಿ ಒಳಗಡೆಗೆ ಅಂತಂತಂದ್ರೂ ಏನೂ ಆಗೋದಿಲ್ಲ ಆ್ಯಂಡ್ ಎಕ್ಸ್ರೇ ಟೈಮಲ್ಲಿ ನೀವು ಪ್ರೆಸೆಂಟ್ ಇದ್ರಿ ಅಂತಂದ್ರೂ ಏನೂ ಆಗೋದಿಲ್ಲ. ಓಕೆ, ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ತಗೊಳ್ಳೋದು ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸೋದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.